ನೀವೊಂದ್ಸಲ ನಮ್ಮ ಸ್ಟುಡಿಯೋಗೆ ಆಡಿಷನ್ಗೆ ಬನ್ನಿ. ತುಂಬಾ ಸಂತೋಷ ಆಯ್ತು. ಆಡಿಷನ್ ಶ್ಯಾಮ ಇಲ್ದೆ ನಾನು ಹೇಗೆ ಹಾಡ್ಲಿ? ಆಡಿಷನ್ ಹೇಗೆ ಕೊಡ್ಲಿ? ಬನ್ನಿ ಬನ್ನಿ ಬಾ. ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು A1 ಮಸಾಲಾ ಕಂಪನಿ ಮಾರ್ಕೆಟ್ ಅಲ್ಲಿ ನಂಬರ್ 1 ಮಸಾಲಾ ಕಂಪನಿಯಾಗಿ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ನಾವಲ್ಲ, ಇಲ್ಲಿ ಕೆಲಸ ಮಾಡ್ತಿರೋ ನೀವು. ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ವರ್ಕರ್ ಇದು ನಮ್ಮ ಸ್ವಂತ ಕಂಪನಿ ಅಂತ ಕೆಲಸ ಮಾಡೋದಿಕ್ಕೇನೆ ನಾವು ಇವತ್ತು ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದೀವಿ. ಇವತ್ತು ನಮ್ಮ ಮಸಾಲಾ ಕಂಪನಿಗೆ ಮಾರ್ಕೆಟ್ ಅಲ್ಲಿರೋ ಡಿಮ್ಯಾಂಡ್ ನ ದೃಷ್ಟಿಯಲ್ಲಿ ಇಟ್ಕೊಂಡು ಸೆಕೆಂಡ್ ಯೂನಿಟ್ ಪ್ರಾರಂಭ ಮಾಡೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ನಮ್ಮ ಹೊಸ ಫ್ಯಾಕ್ಟರಿ ಯೂನಿಟ್ ಪ್ರಾರಂಭೋತ್ಸವಕ್ಕೆ ಇನ್ವೈಟ್ ಮಾಡಿದ ಪ್ರಮುಖ ಸಂಗೀತಗಾರರು, ಗಾಯಕರು, ಪ್ರಖ್ಯಾತ ನಟರು, ಪ್ರಖ್ಯಾತರಾಗಿರುವ ಶ್ರೀ R.P. ಪಟ್ನಾಯಕ್ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ತುಂಬ ಸಂತೋಷ. ಥ್ಯಾಂಕ್ ಯು. ಈಗ ಖುಷಿಯಲ್ಲಿ ಚಪ್ಪಾಳೆ ಹೊಡಿತೀರಾ? ಸ್ವಲ್ಪ ಹೊತ್ತಾದ್ಮೇಲೆ ಮಿಷನ್ ಬ್ಲಾಸ್ಟ್ ಆಗತ್ತಲ್ಲ, ಆಗ ಎಲ್ಲರೂ ಹೀಗೆ ಕೂಗಾಡ್ತೀರಾ ನೋಡಿ. ಈಗ R.P. ಪಟ್ನಾಯಕ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇದು ನಿಜಕ್ಕೂ ನನಗೆ ಸರ್ಪ್ರೈಸ್. ಆಫೀಸ್ ಬಿಲ್ಡಿಂಗ್ ಓಪನ್ ಮಾಡಿ ಅಂತ ಆನಂದ್ ಗಜಪತಿ ವರ್ಮಾ ಅವರು ನನ್ನ ಕೇಳಿದ್ರು. ರೆಕಾರ್ಡಿಂಗಲ್ಲಿ ಬ್ಯುಸಿ ಇದ್ದಿದ್ರಿಂದ ಆಗುತ್ತೋ ಇಲ್ವೋ ಅಂತ ಅಂದಿದ್ದೆ. ಒಂದ್ಸಾರಿ ಬರಕ್ಕಾಗಲ್ವೇನೋ ಅಂತ ಅನ್ಸಿತ್ತು. ಬರಲ್ಲ ಅಂತನೂ ಹೇಳಿದ್ದೆ. ಬರಲ್ಲ ಅನ್ನೋ ಹುಡುಗಿ ಥರನೇ ನಾನು ಬರಲ್ಲ ಅಂದ್ಕೊಂಡೇ ಬಂದ್ಬಿಟ್ಟೆ. ಅಂದುಕೊಳ್ಳದ ರೀತಿಲಿ ನನಗೆ ಹೀಗೆ ಸತ್ಕಾರ ಮಾಡಿರೋ ಆನಂದ ಗಜಪತಿ ವರ್ಮಾ ಅವರಿಗೆ ನನ್ನ ಧನ್ಯವಾದಗಳು. ಹಿಂದೆ ನನ್ನ ಹಾಡನ್ನು ಹೇಗೆ ಸಕ್ಸಸ್ ಮಾಡಿದ್ರೋ ಹಾಗೆ ಈ ಆಲ್ಬಮ್ನ ಕೂಡ ಸಕ್ಸಸ್ ಮಾಡಿದ್ದಕ್ಕೆ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನನ್ನ ಹೃದಯ ತುಂಬಿದ ಧನ್ಯವಾದ. A1 ಮಸಾಲಾ ಸೆಕೆಂಡ್ ಯೂನಿಟ್ ಪ್ರಾರಂಭೋತ್ಸವ ನಡೀತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಿದೆ. ಈ ಲೋಗೋದಲ್ಲಿ 4A ಸೇರಿರೋ ಹಾಗೆ ಅವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಯಾವತ್ತೂ ಜೊತೆಯಾಗಿರಲಿ ಅಂತ ಆ ಭಗವಂತನ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಲೋಗೋದಲ್ಲಿ ಜೊತೆಗಿರೋಷ್ಟು ಈಸಿ ಅಲ್ಲ ಮನೇಲಿ ಜೊತೆಗಿರೋದು. R.P. ಅವರೇ, ನಂದೊಂದು ಚಿಕ್ಕ ವಿನಂತಿ. ನಿಮ್ಮ ಆಲ್ಬಮ್ನಲ್ಲಿ ಸೂಪರ್ ಹಿಟ್ ಆಗಿರೋ ಏನ್ ಹುಡುಗಿ ಅದು ಅನ್ನೋ ಹಾಡನ್ನ ನಮಗೋಸ್ಕರ ನೀವು ದಯವಿಟ್ಟು ಹಾಡಬೇಕು ಅಂತ ಕೇಳ್ಕೊಂತೀನಿ. ಈಗ್ಲಾ ಹಾಡಬೇಕು 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 ಹಾಡಿ ಮಾವ ಹಾಡಬೇಕು. ಪ್ಲೀಸ್ ಒಂದ್ ನಿಮಿಷ. ಈ ಆಲ್ಬಮ್ ಮಾಡಿರೋದು ನಾನಾದ್ರೂ ಇದರಲ್ಲಿ ಹಾಡಿದ್ದು ನಮ್ಮ ಮಧುಕರ್. ಅದಕ್ಕೆ ಇವನೇ ಹಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಮಧುಕರೇ ಹಾಡ್ತಾರೆ. ಆದರೆ ಫೀಮೇಲ್ ಸಿಂಗರ್ ಕೂಡ ಇರಬೇಕಲ್ವಾ?
ನಮ್ ರೂಪಾರಾಣಿನೇ ಇದ್ದಾಳಲ್ಲ. ಓ ಕಮಾನ್ 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 ರೂಪಾ ಪ್ಲೀಸ್. ಯಾಕಷ್ಟು ಭಯ? ಪ್ಲೀಸ್ ಕಮಾನ್. ರೂಪಾರಾಣಿ ಹೋಗ್ ಹಾಡು. ಅಂದ್ರೆ ಇದ್ದಕ್ಕಿದ್ದಾಗ ಸಡನ್ ಆಗಂದ್ರೆ ನೀನ್ ಹಾಡ್ತೀಯ, ಹೋಗು. ಕಷ್ಟ ಅಖಿಲ್. ಸಡನ್ ಆಗಿ ಹಾಡೋದು ಸ್ವಲ್ಪ ಕಷ್ಟ. ಏನ್ ಕಷ್ಟ? ನಿನಗೆ ಯಾವ ಕಷ್ಟನೂ ಇಲ್ಲ. ಎಷ್ಟು ಕಷ್ಟ ಇರೋ ಹಾಡಾದ್ರೂ ಸರಿ, ನೀನು ತುಂಬಾ ಈಸಿಯಾಗಿ ಹಾಡ್ತೀಯ. ಹೋಗ್ ಹಾಡು. ಗೌರಮ್ಮ ಆಂಟಿ, ನೀವಾದ್ರೂ ಹೇಳಿ ರೂಪಾರಾಣಿಗೆ ಹೋಗ್ ಹಾಡು ಅಂತ. ಅಂದ್ರೆ ಅದು ಅವಳು ಅಷ್ಟು ಟೆನ್ಷನ್ ಮಾಡ್ಕೊಂಡ್ರೆ ಹಾಡು ಅಂತ ನಾನು ಹೇಗೆ ಹೇಳೋದು? ಅವಳು ಟೆನ್ಷನ್ ಮಾಡ್ಕೊಳ್ತಾಳೆ ಅಂತ ನೀವ್ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? RP ಅವ್ರ ಮುಂದೆ ಹಾಡ್ಬೇಕು ಅಂತ ಭಯ ಪಡ್ತಿದ್ದಾಳೆ. ಧೈರ್ಯ ಹೇಳಿ ಕಳಿಸ್ಕೊಡಿ. RP ಅವ್ರ ಮುಂದೆ ಹಾಡೋಕ್ಕಲ್ಲ ಅವಳಿಗೆ ಭಯ, ಅವಳಿಗೆ ಹಾಡಕ್ ಬರಲ್ಲ ಅನ್ನೋ ವಿಷಯ ಗೊತ್ತಾಗತ್ತೆ ಅನ್ನೋದಕ್ಕೆ ಭಯ. ರೂಪಾ, ಇಷ್ಟು ಡಿಮ್ಯಾಂಡ್ ಇದ್ರೂ ಯೋಚನೆ ಮಾಡ್ತಿದ್ದೀರಲ್ಲ. ಕಮ್ ಕಮ್. ಪ್ಲೀಸ್ ಮೈಕ್ ತಗೊಳಮ್ಮ. ಮಧುಕರ್, ಟೇಕ್ ಯುವರ್ ಮೈಕ್. ಪ್ಲೀಸ್ ಸಿಂಗ್. ನನಗ್ ಹಾಡೋದ್ ಸ್ವಲ್ಪ ಇಲ್ಲಿ ಮುಜುಗರ ಆಗ್ತಿದೆ. ಆ ಕಡೆ ಹೋಗಿ ಹಾಡ್ತೀನಿ. ಸ್ಟೇಜ್ ಇಸ್ ಆಲ್ ಯುವರ್ಸ್. ಪ್ಲೀಸ್ ಪ್ಲೀಸ್. ಎಲ್ರ ಮುಂದೆ ನಾನು ರೂಪಾರಾಣಿಗೋಸ್ಕರ ಹೇಗೆ ಹಾಡೋದು? ಶ್ಯಾಮ, ಪೂಜೆ ಸಾಮಾನೆಲ್ಲ ಎಲ್ಲಿಟ್ಟಿದ್ಯಾ? ಅದು ಅಖಿಲ್, ನಂಗೆ ಶ್ಯಾಮ ಹತ್ರ ಸ್ವಲ್ಪ ಕೆಲಸ ಇದೆ. ಇವಾಗ್ಲೇ ಅವಳನ್ನ ಕರ್ಕೊಂಡ್ ಬರ್ತೇನೆ. ಹಾ ಸರಿ ಆಂಟಿ. ಬಾ ಶ್ಯಾಮ, ಬಾ. ನೋಡು, ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ರೂಪರಾಣಿನ ಈ ಪ್ರಾಬ್ಲಮ್ ಇಂದ ಸೇವ್ ಮಾಡ್ಬೇಕು. ಇದನ್ ತಗೋ, ಹೋಗು ಹೋಗು. ಎಂತ ಮಾತೆಂದಳು ಈ ಪೋರಿಯು, ಎಂತ ಮಾತೆಂದಳು. ಬಣ್ಣ ಸೀರೆ ಉಟ್ಟುಕೊಂಡು ನಾಟಿ ಕೋಳಿ ಕಟ್ಟಿಕೊಂಡು ತೋಟದಾಗೆ ಬರುತ್ತಿನಂತ ಮಾತು ಕೊಟ್ಟಳು. ಬಂದೇನ ಬರದೆ ಅವಳು ಕೈಯ ಕೊಟ್ಟಳು. ಈ ಪೋರನು ಎಂತ ಮಾತೆಂದನು, ಈ ಪೋರನು ಎಂತ ಮಾತೆಂದನು. ಮಂದಿ ಇರುವಾಗ ಬಂದು ನೋಡದೇನೆ ಹಿಂದು ಮುಂದು ಮುತ್ತು ಕೊಡು ಮುತ್ತು ಅಂತ ಬೇಡಿಸ್ತಾನಿವನು. ಬೇಡ ಬೇಡ ಅಂದ್ರು ಕೈಯ ಹಿಡಿದುಕೊಳ್ಳುವನು. ಈ
ಪೋರಿಯು ಎಂತ ಮಾತೆಂದಳು, ಈ ಪೋರನು ಎಂತ ಮಾತೆಂದನೋ. ಮಲ್ಲೆ ಹೂ ಮುಡಿದುಕೊಂಡು ಮತ್ತು ಚೆಲುವಳು, ತೋಳಿನಾಗೆ ಬಳಸು ಅಂದ್ರೆ ಗಟ್ಟಿ ನಿಲುವಳು. ಮಲ್ಲೆ ಹೂ ಮುಡಿದುಕೊಂಡು ಮತ್ತು ಚೆಲುವಳು, ತೋಳಿನಾಗೆ ಬಳಸು ಅಂದ್ರೆ ಗಟ್ಟಿ ನಿಲುವಳು. ಚಳಿ ಚಳಿ ಅಂತ ಸುಮ್ಮನೆ ನಡುಗೋ ನೀವನು, ಕಳ್ಳನ ಮನೆ ನುಗ್ಗಿ ಬರುವ ಕಳ್ಳ ತುಂಟನ. ದೋರೆ ಹಣ್ಣ ಸೊಗಸಿದೆಲ್ಲ ಆರಿ ಹೋಗದೆ, ಚೂಪು ಗಣ್ಣ ನೋಟ ಗುಡುಗು ಮಿಂಚಿನಂತಿದೆ. ಮುನ್ನಟ್ಟು ಮಧುಚಂದ್ರ ಬೆಳಿಗ್ಗೆ ಬರಬೇಕು, ಈ ಮುದ್ದು ಹೊತ್ತಿಗೆಲ್ಲ 3 ಗಂಟು ಬೀಳ್ಬೇಕು. ಪೋರಿಯು ಎಂತ ಮಾತೆಂದಳು, ಈ ಪೋರಿಯು ಎಂತ ಮಾತೆಂದಳು. ಬಣ್ಣದ ಸೀರೆ ಹುಟ್ಟುಕೊಂಡು ನಾಟಿ ಕೋಳಿ ಕಟ್ಟಿಕೊಂಡು ತೋಟದಾಗೆ ಬರುತ್ತೀನಂತ ಮಾತು ಕೊಟ್ಟಳು. ಬಂದೆ ನಾ ಬರದೆ ಅವಳು ಕೈಯ ಕೊಟ್ಟಳು. ಈ ಹಾಡನ್ನ ನಾನು ಮೊದಲೇ ಕೇಳಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ಕೃಷ್ಣ ನೀನೇ ಕಾಪಾಡ್ದೆ. ಏ ಶ್ಯಾಮ, ಇವತ್ತು ನಿನ್ ಚಾಪ್ಟರ್ ಕ್ಲೋಸ್. ಹರಿ ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಹಿತಶ್ರಿಯಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ಕಾಮ ಆವಹ ಜಾತವೇದೋ ಲಕ್ಷ್ಮೀಮನುಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ಯಂ ಪುರುಷಾನಹಂ ಅಶ್ವಪೂರ್ವಾಂ ಋತಮತ್ಯಾಂ ಹಸ್ತಿನಾದಪ್ರಬೋಧಿನೀಂ ಶ್ರೀಯಂ ದೇವೀಮೋಪಹ್ವಯೇ ಶ್ರೀರ್ಮಾ ದೇವಿ ಜ್ಯೋಷತಾಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪರಿಮಳಶೋಭಿತಮಂಗಲದೀಪಾಂಜಲಿಂ ಸಮರ್ಪಯಾಮಿ ದೀಪಂ ದರ್ಶಯಾಮಿ ಭಕ್ತಾನಾಂ ಭಕ್ತಾನಾಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಧ್ಯಾಯೇ ಪದ್ಮಾಸನಸ್ಥಾಂ ವಿಕಸೋದಾಂ ಸಕೃಪತ್ರಾಕ್ಷೀಂ ದೇವಾಭಾಂ ಪೀತಪತ್ರಾಂ ಕರಕಲಿತಂ ಸಭ್ಯೆ ಪದ್ಮಾಂ ವರಾಂಗೀಂ ಸರ್ವಾಲಂಕಾರಯುಕ್ತಾಂ ಸತತೋಪಯತಾಂ ತಾಂ ರಾಂ ಭವಾನಿ ಶ್ರೀ ವಿದ್ಯಾಂ ಶಾಂತಮೂರ್ತಿಂ ಸಕಲಸುರತಾಂ ಸರ್ವಸಂಪತ್ಪ್ರದಾತ್ರೀಂ. ಹರಿ ಓಂ. ನಿನ್ ಕೈಯಲ್ಲೇ ಪೂಜೆ ಮಾಡಿಸಿ ನಿನ್ ಕೈಯಲ್ಲೇ ಸ್ವಿಚ್ ಆನ್ ಮಾಡಿದ್ರೆ ಅದು ಒಳ್ಳೇದು ಅಂತ ಅನ್ಕೊಂಡಿದಾರಲ್ಲ, ಈಗ ಅದು ಬ್ಲಾಸ್ಟ್ ಆದ್ಮೇಲೆ ನಿನ್ನಿಂದ ಎಷ್ಟು ಕೆಟ್ಟದಾಗತ್ತೆ ಅಂತ ಗೊತ್ತಾಗತ್ತೆ. ಅಮ್ಮ, ಆ ಸ್ವಿಚ್ ಆನ್ ಮಾಡಮ್ಮ.
ಶ್ಯಾಮ, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇದೇನು ರಾಂಗ್ ಕನೆಕ್ಷನ್ ಮಾಡಾಗಿತ್ತಲ್ಲ, ಬ್ಲಾಸ್ಟ್ ಯಾಕಾಗ್ಲಿಲ್ಲ? ಏನಾಗ್ತಾ ಇದೆ? ಯಾಕೆ ಹೀಗೆಲ್ಲ ನಡೀತಾ ಇದೆ? ಓಕೆ, ನೋ ಪ್ರಾಬ್ಲಮ್. ಈವ್ನಿಂಗ್ ರೆಕಾರ್ಡಿಂಗ್ ಇಟ್ಕೊಳ್ಳೋಣ. ಪರವಾಗಿಲ್ಲ ಸರ್, ಸಾಂಗ್ ರೆಡಿ ಆಗಿದೆ. ಡೋಂಟ್ ವರಿ ಸರ್, ಸಾಂಗ್ ಸೂಪರ್ ಹಿಟ್. ನಾನು ಹೇಳ್ತಿದ್ದೀನಲ್ಲ. ಓಕೆ, ಥ್ಯಾಂಕ್ ಯು ಸರ್. ಇಡ್ತೀನಿ. ಸ್ವೀಟ್ ತಗೊಳ್ಳಿ. ಥ್ಯಾಂಕ್ ಯು ಶ್ಯಾಮ. ಥ್ಯಾಂಕ್ ಯು ಶ್ಯಾಮ. ಈ ಸ್ವೀಟ್ ಹಾಗೆ ನಿನ್ನ ಹಾಡು ಕೂಡ ತುಂಬ ಮಧುರವಾಗಿದೆ. ತುಂಬ ಚೆನ್ನಾಗಿ ಹಾಡಿದ್ಯಮ್ಮ. ಸಂಗೀತ ಯಾರ ಹತ್ರ ಕಲಿತೆ?